ಶಿವಮೊಗ್ಗದಲ್ಲಿ ಆಟೋ ಮೀಟರ್ ಹಾಕಲೇಬೇಕು ಅಂತೇಳಿ ಎಸ್ಪಿ ಮಿಥುನ್ ಕುಮಾರ್ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಯಾರಾದರೂ ಮೀಟರ್ ಹಾಕ್ತಾ ಇದ್ರೆ ಕರೆ ಮಾಡಿ ದೂರು ಕೊಡಿ ಅಂತಾನು ಹೇಳಿದ್ದಾರೆ. ಶಿವಮೊಗ್ಗದವರು ಈಗ ಆಟೋದವರು ಮೀಟರ್ ಹಾಕ್ತಾ ಇದ್ರೆ, ಮೀಟರ್ ಹಾಕದೆ ಚಾಲನೆ ಮಾಡಿದ್ರೆ ದಂಡ ಫಿಕ್ಸ್. ಈ ಕುರಿತು ಎಸ್ಪಿ ಮಿಥುನ್ ಕುಮಾರ್ ಆಟೋ ಚಾಲಕರಿಗೆ ಮತ್ತು ಮಾಲೀಕರಿಗೆ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಶಿವಮೊಗ್ಗದಲ್ಲಿ ಆಟೋಗೆ ಮೀಟರ್ ಕಡ್ಡಾಯ ಆಗಿದ್ದು, ಯಾರು ಹಾಕೋದಿಲ್ವೋ ಅಂತವರ ಬಗ್ಗೆ 112ಕ್ಕೆ 112ಗೆ ಕರೆ ಮಾಡಿ ಮಾಹಿತಿ ಕೊಡಿ ಅಂತ ಹೇಳಿ ಅವರು ವಿನಂತಿಸಿದ್ದಾರೆ. ಶಿವಮೊಗ್ಗದಲ್ಲಿ ಆಟೋಗಳಿಗೆ ಮೀಟರ್ ಹಾಕಬೇಕು ಅಂತೇಳಿ ಹಲವು ವರ್ಷಗಳ ಪ್ರಯತ್ನ ಆಗಿತ್ತು. ಮೀಟರ್ಗಳು ಈಗ ಬಹಳಷ್ಟು ಆಟೋಗಳಲ್ಲಿ ಹಾಕಿದ್ರೆ, ಬಹುತೇಕ ಆಟೋಗಳಲ್ಲಿ ಮೀಟರ್ ಇದೆ, ಆದರೆ ಆ ಮೀಟರ್ಗಳನ್ನ ಚಾಲನೆ ಮಾಡ್ತಾ ಇಲ್ಲ. ಹಾಗೆಯೇ ಮಾತುಕತೆಯ ಮೂಲಕವೇ ಬಾಡಿಗೆ ಹಣವನ್ನ ಆಟೋ ಚಾಲಕರು ಮತ್ತೆ ಮಾಲೀಕರು ವಸೂಲಿ ಮಾಡ್ತಾ ಇದ್ದಾರೆ. ಹಾಗಾಗಿ ಈಗ ಪೊಲೀಸ್ ಇಲಾಖೆ ಒಂದು ಖಡಕ್ ಸೂಚನೆಯನ್ನು ಕೊಟ್ಟಿದೆ. ಎಸ್ಪಿ ಅವರೇ ಸೂಚನೆಯನ್ನು ಕೊಟ್ಟಿದ್ದಾರೆ, ಆಟೋಗಳಿಗೆ ಮೀಟರ್ನ ಹಾಕ್ಲೇಬೇಕು ಅಂತೇಳಿ. ಯಾರಾದರೂ ಮೀಟರ್ ಹಾಕ್ಲಿಲ್ಲ ಅಂತಂದ್ರೆ ನೀವು 112ಗೆ ಕರೆ ಮಾಡಿ ಇಂಥವ್ರು ಆಟೋಗೆ ಮೀಟರ್ ಹಾಕ್ತಾ ಇಲ್ಲ ಅಂತೇಳಿ ಹೇಳ್ಬೋದು ಅಂತ. ಇದಕ್ಕೆ ಸಂಬಂಧಪಟ್ಟಂತೆ ಶಿವಮೊಗ್ಗದಲ್ಲಿ ಹಲವು ಸಭೆಗಳಾಗಿದೆ. ಹಿಂದೊಮ್ಮೆ ಪ್ರಾದೇಶಿಕ ಸಾರಿಗೆ ಕಚೇರಿಯಲ್ಲಿ ಜನಸ್ಪಂದನ ಸಭೆಯಲ್ಲಿ ನಡೆದಿತ್ತು. ಜನಸ್ಪಂದನ ಸಭೆ, ಆ ಸಭೆಯಲ್ಲಿ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ಮೀಟರ್ ಕಡ್ಡಾಯ ಅಂತ ಹೇಳಿದ್ರು. ಜಿಲ್ಲಾಧಿಕಾರಿ, ಜಿಲ್ಲಾ ವರಿಷ್ಠಾಧಿಕಾರಿ ಜೊತೆ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೇವೆ ಅಂತ ಹೇಳಿದ್ರು. ಬಟ್ ಈಗ ಮೀಟರ್ ಕಡ್ಡಾಯ ಅಂತ ಹೇಳಿ ಎಸ್ಪಿ ಅವರು ಹೇಳಿದ್ದಾರೆ. ಆದ್ರೆ RTO ಇಲಾಖೆ ಏನ್ ಹೇಳಿತ್ತು, ಮೀಟರ್ ಕಡ್ಡಾಯ ಮಾಡೋದು ನಮ್ಮಿಂದ ಮಾತ್ರ ಸಾಧ್ಯ ಇಲ್ಲ, ಅದು ಪೊಲೀಸ್ ಇಲಾಖೆ ಸಹಕಾರ ಬೇಕು, ಜಿಲ್ಲಾಡಳಿತ ಸಹಕಾರ ಬೇಕು ಅಂತ ಹೇಳಿದ್ರು. ಹಾಗಾಗಿ ಆಟೋಗಳು ಮೀಟರ್ ಅಳವಡಿಸ್ತೇನೆ ಇದುವರೆಗೂ ಸಹ ಚಾಲನೆ ಮಾಡ್ತಾ ಇದ್ವು, ಎಲ್ಲ ಓಡ್ತಾ ಇದ್ವು. ಆದ್ರೆ ಈಗ ಎಸ್ಪಿ ಹೇಳಿದ್ದಾರೆ ಮೀಟರ್ ಕಡ್ಡಾಯ ಅಂತೇಳಿ. 2019ರಲ್ಲಿ ಒಂದು ದರ ನಿಗದಿಯಾಗಿತ್ತು. ಆಟೋಗಳಿಗೆ ಮೀಟರ್ ಅಳವಡಿಸಿದ ನಂತರ 1 ಕಿಲೋಮೀಟರ್ಗೆ 15 ರೂಪಾಯಿ ಅಂತೇಳಿ ದರ ನಿಗದಿಯಾಗಿತ್ತು. 2 ಕಿಲೋಮೀಟರ್ಗೆ 20 ರೂಪಾಯಿ ದರ ನಿಗದಿಯಾಗಿತ್ತು. ಆದರೆ ಆಟೋ ಚಾಲಕರು 30 ರೂಪಾಯಿ ಪಡೆಯೋ ಜಾಗದಲ್ಲಿ 80 ರೂಪಾಯಿ 100 ರೂಪಾಯಿ ಪಡಿತಿದ್ದಾರೆ ಅಂತ ಹೇಳಿ ಒಂದು ದೂರುಗಳಿತ್ತು. ಆದರೆ ಈ ರೀತಿ ಹೆಚ್ಚುವರಿ ಹಣ ವಸೂಲಿ ಮಾಡೋದು ಅಪರಾಧ. ಈ ತರ ಏನಾದರೂ ಮಾಡಿದ್ರೆ ಅದನ್ನ ನಮ್ಮ ಗಮನಕ್ಕೆ ತಗೊಂಡು ಬರ್ರಿ, ಅಂತ ಚಾಲಕರ ವಿರುದ್ಧ ಕ್ರಮ ತಗೋತೇವೆ ಅಂತೇಳಿ ಪ್ರಾದೇಶಿಕ ಸಾರಿಗೆ ಇಲಾಖೆ ಅಧಿಕಾರಿಗಳು ಹೇಳಿದ್ರು. ಆದ್ರೆ ಆಗಿಲ್ಲ ಅದು. ಈಗ 2019ರಲ್ಲಿ ಈ ದರ ನಿಗದಿಯಾಗಿತ್ತು. ಈ ದರ ಪರಿಷ್ಕರಣೆ ಆಗಬೇಕು ಅಂತೇಳಿ ಆಟೋ ಚಾಲಕರ ಒತ್ತಾಯವೂ ಸಹ ಆಗಿದೆ. ಈಗ ಇದುವರೆಗೂ ಆಟೋ ಚಾಲಕರು ಮೀಟರ್ನ ಅಳವಡಿಸಲಿಕ್ಕೆ ಒಂದು ಕಾರಣ ಕೊಡ್ತಾ ಇದ್ದಿದ್ದೇನೆಂದ್ರೆ, ರಸ್ತೆಗಳು ಸರಿ ಇಲ್ಲ, ಗುಂಡಿಗಳಿದಾವೆ. ಇಂಥ ಸಂದರ್ಭದಲ್ಲಿ ನಾವು ಮೀಟರ್ ಹಾಕೊಂಡು 1 ಕಿಲೋಮೀಟರ್ಗೆ 15 ರೂಪಾಯಿ, 2 ಕಿಲೋಮೀಟರ್ಗೆ 30 ರೂಪಾಯಿ ತೆಗೆದುಕೊಂಡ್ರೆ ನಮಗೆ ಲಾಸ್ ಆಗುತ್ತೆ. ಬಿಡಿ ಭಾಗಗಳ ದರ ಹೆಚ್ಚಾಗಿದೆ, ಪೆಟ್ರೋಲ್ ದರ ಹೆಚ್ಚಾಗಿದೆ. ಹಾಗಾಗಿ ಈ ಮೀಟರ್ ಏನಿದೆ, ಮೀಟರ್ ದರ ಏನಿದೆ, ಇದನ್ನ ನೀವು ಪರಿಷ್ಕರಣೆ ಮಾಡಬೇಕು ಅಂತ ಹೇಳಿ ಒಂದು ಇದುವರೆಗೂ ಸಹ ಮೀಟರ್ನ ಅಳವಡಿಸ್ಲಿಕ್ಕೆ, ಆ ಮೀಟರ್ ಇದ್ರೂ ಸಹ ಅದನ್ನ ಚಾಲನೆ ಮಾಡಲಿಕ್ಕೆ ಯಾರು ಹಿಂದೆ ಮುಂದೆ ನೋಡ್ತಾ ಇದ್ದಿಲ್ಲ. ಆದ್ರೆ ಈಗ ಪೊಲೀಸ್ ಇಲಾಖೆ ಒಂದು ಡ್ರೈವ್ ಸಹ ಮಾಡಿತ್ತು ಕೆಲ ತಿಂಗಳುಗಳ ಹಿಂದೆ. ಮೀಟರ್ ಹಾಕದ ಆಟೋ ಚಾಲಕರ ವಿರುದ್ಧ ಕ್ರಮ ತೆಗೆದುಕೊಂಡು ಅವ್ರ ಮೇಲೆ ದಂಡವನ್ನು ಸಹ ವಿಧಿಸಲಾಗಿತ್ತು. ಕಳೆದ ವರ್ಷ ನವೆಂಬರ್ 15ರಿಂದ ಡಿಸೆಂಬರ್ 15ರವರೆಗೆ 1 ವರ್ಷ ಆಯಿತು. ಇದೇ ವರ್ಷ ನವೆಂಬರ್ 15ರಿಂದ ಡಿಸೆಂಬರ್ 15ರವರೆಗೆ ಒಂದು ಡ್ರೈವ್ ಮಾಡಿತ್ತು. ಈ ಡ್ರೈವ್ನಲ್ಲಿ 528 ಆಟೋ ಚಾಲಕರ ವಿರುದ್ಧ ದೂರು ದಾಖಲಾಗಿತ್ತು. ಸರಿಸುಮಾರು 2,40,900 ರೂಪಾಯಿ ದಂಡವನ್ನು ಸಹ ಸಂಗ್ರಹ ಮಾಡಲಾಗಿತ್ತು. ಹಾಗಾಗಿ ಈಗ ಆಟೋಗಳಿಗೆ ಮೀಟರ್ನ ಕಡ್ಡಾಯ ಮಾಡಿದ್ದಾರೆ. ಎಸ್ಪಿ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಪ್ರಯಾಣಿಕರನ್ನ ಕೂಡಿಸ್ಕೊಂಡು ಹೋಗುವಂತ ಬಾಡಿಗೆ ಆಟೋಗಳು ಕಡ್ಡಾಯವಾಗಿ ಮೀಟರ್ನ ಹಾಕಲೇಬೇಕು. ಈ ದಂಡ ವಿಧಿಸುವ ಈ ಅಭಿಯಾನ ಏನಿದೆ ಇದು ಮುಂದುವರುತ್ತೆ. ಇನ್ನು ದಂಡವನ್ನು ಹೆಚ್ಚು ವಿಧಿಸ್ತೀವಿ ಅಂತಲೂ ಸಹ ಎಸ್ಪಿ ಹೇಳಿದ್ದಾರೆ. 112ಕ್ಕೆ ಕರೆ ಮಾಡಿ ನೀವು ಮೀಟರ್ ಅಳವಡಿಸ್ತಾ ಇದ್ರೆ ಅಂತಲೂ ಸಹ ಎಸ್ಪಿ ಶಿವಮೊಗ್ಗದ ಆಟೋ ಚಾಲಕರು ಮತ್ತು ಮಾಲೀಕರಿಗೆ ಖಡಕ್ ಸೂಚನೆಯನ್ನು ಸಹ ಕೊಟ್ಟಿದ್ದಾರೆ. ಶಿವಮೊಗ್ಗ ನಗರದಲ್ಲಿ ಆಟೋ ಚಾಲಕರು ಬಾಡಿಗೆ ಮಾಡುವಾಗ ಕಡ್ಡಾಯವಾಗಿ ಮೀಟರ್ನ ಅಳವಡಿಕೆ ಮಾಡ್ಕೊಳ್ಬೇಕಾಗತ್ತೆ. ಯಾವ ಆಟೋ ಚಾಲಕರು ಮೀಟರ್ನ ಕಡ್ಡಾಯವಾಗಿ ಅಳವಡಿಕೆ ಮಾಡ್ಕೊಂಡಿಲ್ಲ ಅಂಥವರ ವಿರುದ್ಧ ಕಳೆದ ನವೆಂಬರ್ 15ರಿಂದ ಈ ಡಿಸೆಂಬರ್ 15ರವರೆಗೂ ಒಂದು ಡ್ರೈವನ್ನು ಮಾಡಿ
ಸುಮಾರು 528 ಪ್ರಕರಣಗಳನ್ನ ನಾವು ದಾಖಲು ಮಾಡಿಕೊಂಡಿದ್ದೇವೆ. 2,40,109 ರೂಪಾಯಿಯಷ್ಟು ನಾವು ಫೈನನ್ನು ಕೂಡ ಕಲೆಕ್ಷನ್ ಮಾಡಲಾಗಿದೆ. ಸಾರ್ವಜನಿಕರಲ್ಲಿ ಮನವಿ ಮಾಡೋದೇನಂತಂದರೆ, ನೀವು ಆಟೋನ ಬಾಡಿಗೆ ಪಡೆಯುವಾಗ ಕಡ್ಡಾಯವಾಗಿ ಮೀಟರ್ ಹಾಕ್ತಾ ಇದ್ದಾರಾ ಇಲ್ವಾ ಅಂತಂದು ನೋಡಿ. ಮೀಟರ್ ಹಾಕಿಲ್ಲ ಅಂತಂದರೆ 112ಗೆ ಕರೆ ಮಾಡಿ ತಾವು ಕಂಪ್ಲೇಂಟ್ನ ರೈಸ್ ಮಾಡಿ. ಶಿವಮೊಗ್ಗ ನಗರದಲ್ಲಿ ಆಟೋ ಚಾಲಕರು ಬಾಡಿಗೆ ಮಾಡುವಾಗ ಕಡ್ಡಾಯವಾಗಿ ಮೀಟರ್ನ ಅಳವಡಿಕೆ ಮಾಡ್ಕೊಳ್ಬೇಕಾಗತ್ತೆ. ಯಾವ ಆಟೋ ಚಾಲಕರು ಮೀಟರ್ನ ಕಡ್ಡಾಯವಾಗಿ ಅಳವಡಿಕೆ ಮಾಡ್ಕೊಂಡಿಲ್ಲ ಅಂಥವರ ವಿರುದ್ಧ ಕಳೆದ ನವೆಂಬರ್ 15ರಿಂದ ಈ ಡಿಸೆಂಬರ್ 15ರವರೆಗೂ ಒಂದು ಡ್ರೈವನ್ನು ಮಾಡಿ ಸುಮಾರು 528 ಪ್ರಕರಣಗಳನ್ನ ನಾವು ದಾಖಲು ಮಾಡಿಕೊಂಡಿದ್ದೇವೆ. 2,40,109 ರೂಪಾಯಿಯಷ್ಟು ನಾವು ಫೈನನ್ನು ಕೂಡ ಕಲೆಕ್ಷನ್ ಮಾಡಲಾಗಿದೆ. ಸಾರ್ವಜನಿಕರಲ್ಲಿ ಮನವಿ ಮಾಡೋದೇನಂತಂದರೆ, ನೀವು ಆಟೋನ ಬಾಡಿಗೆ ಪಡೆಯುವಾಗ ಕಡ್ಡಾಯವಾಗಿ ಮೀಟರ್ ಹಾಕ್ತಾ ಇದ್ದಾರಾ ಇಲ್ವಾ ಅಂತಂದು ನೋಡಿ. ಮೀಟರ್ ಹಾಕಿಲ್ಲ ಅಂತಂದರೆ 112ಗೆ ಕರೆ ಮಾಡಿ ತಾವು ಕಂಪ್ಲೇಂಟ್ನ ರೈಸ್ ಮಾಡಿ.